ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ನಿನ್ನೆ ಬಂದಿರುವ ಒಂದು ಅಪ್ಡೇಟ್ ಬಗ್ಗೆ, ಡೆವಿಲ್ ಸಿನಿಮಾದ ಒಂದು ಸಾಂಗ್ ಅಪ್ಡೇಟು. ಸೊ ಎಲ್ಲರೂ ಗೊತ್ತಿರೋ ಹಾಗೆ ನಿನ್ನೆ ಕಮ್ಯುನಿಟಿ ಟ್ಯಾಬಲ್ಲಿ ಕೂಡ ಪೋಸ್ಟ್ ಮಾಡಿದ್ದೆ. ಆ್ಯಂಡ್ ಈ ಸಾಂಗ್ ರಿಲೀಸ್ ಆಗ್ತಾ ಇದೆ. ಏನು ಕತೆ, ಏನು ವಿಚಾರ, ಇದ್ರ ಬಗ್ಗೆ ಸ್ವಲ್ಪ ಇನ್ ಡೀಟೇಲ್ ಆಗಿ ಮಾತಾಡ್ತೀನಿ ಆ್ಯಂಡ್ ಏನು ಕತೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕೆ ನಾವು ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಡೆವಿಲ್ ಸಿನಿಮಾದ 3ನೇ ಸಾಂಗು ರಿಲೀಸ್ ಆಗ್ತಾ ಇರುವಂಥ ಒಂದು ಅಪ್ಡೇಟು. ಆಲ್ಮೋಸ್ಟ್ ಈಗೆಲ್ರಿಗೂ ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈ ಒಂದು ಸಾಂಗು ಇದೇ ಭಾನುವಾರ 16ನೇ ತಾರೀಕು 12 ಗಂಟೆಗೆ ಮಧ್ಯಾಹ್ನ ಬರ್ತಾ ಇರುವಂಥದ್ದು. ಸೊ ಇದು ಗೊತ್ತಿರುವಂಥ ವಿಚಾರ. ಆ್ಯಂಡ್ ಈ ಸಾಂಗ್ ಬಗ್ಗೆ ಎಲ್ಲರೂ ಕೂಡ ವೇಟಿಂಗಲ್ಲಿರುವಂಥದ್ದು. ಯಾಕೆ ಅಂತಂದರೆ ಈಗ ಆಲ್ಮೋಸ್ಟ್ 2 ಸಾಂಗ್ಗಳು ಆದಮೇಲೆ ಸೊ ಅಪ್ಕಮಿಂಗ್ ಸಾಂಗ್ ಯಾವ ರೀತಿ ಇರ್ಬೋದು, ಲಿರಿಕಲಿ ಆಗಿರ್ಬೋದು, ಆಮೇಲೆ ಮ್ಯೂಸಿಕಲಿ ಆಗಿರ್ಬೋದು, ಆ್ಯಂಡ್ ಕ್ಯಾಟಗರಿಲಿ ಆಗಿರ್ಬೋದು, ಸೊ ಯಾವ ರೀತಿ ಇದೆ ಅನ್ನೋವಂಥದ್ದು ಎಲ್ಲರೂ ಕೂಡ ಒಂದು ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ ಹೇಳಬೇಕು ಅಂತಂದರೆ ಡಿ ಬಾಸ್ ಅವರ ಒಂದು ಥೀಮ್ ಸಾಂಗ್, ಒಂದು ಸಿನಿಮಾದ ಒಂದು ಥೀಮ್ ಸಾಂಗ್ ಅಂತಲೇ ಹೇಳ್ಬೋದು. ಈ ಒಂದು ಸಾಂಗಲ್ಲಿ ಒಂದು ರೀತಿ ಹೇಳಬೇಕು ಅಂದರೆ ಈ ರೊಮ್ಯಾಂಟಿಕ್ ಸಾಂಗ್ ನೋಡಿದ್ವಿ, ಆ್ಯಂಡ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ನೋಡಿದ್ವಿ. ಸೊ ಅದಾದಮೇಲೆ ಈಗ ಬರ್ತಿರುವಂಥ ಸಾಂಗು ಒಂದು ರೀತಿ ಸಿನಿಮಾದ ಒಂದು ಮೇನ್ ಆಗಿರುವಂಥ ಒಂದು ಸಾಂಗ್ ಅಂತಲೇ ಹೇಳ್ಬೋದು, ಥೀಮ್ ಸಾಂಗ್ ಅಂತಲೇ ಹೇಳ್ಬೋದು. ಆ್ಯಂಡ್ ಈ ಸಾಂಗ್ ಆದಮೇಲೆ ಅಪ್ಕಮಿಂಗ್ ಡೇಸಲ್ಲಿ ಇನ್ನೂ ಒಂದು ಸಾಂಗ್ ಕೂಡ ರಿಲೀಸ್ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡೋಣ ಮುಂದಿನ ಅಪ್ಡೇಟ್ ಏನಿದೆಯೋ ಗೊತ್ತಿಲ್ಲ. ಬಟ್ ಈಗ ಪ್ರೆಸೆಂಟ್ ಆಗಿರುವಂಥದ್ದು ಈ ಒಂದು ಸಾಂಗು ಇದೇ ಒಂದು 16ನೇ ತಾರೀಕು ಮಧ್ಯಾಹ್ನ 12 ಗಂಟೆಗೆ ಬರ್ತಾ ಇರುವಂಥದ್ದು ಒಂದು ಕಡೆ. ಆ್ಯಂಡ್ ಇನ್ನೂ ಈ ಸಿನಿಮಾದ ಒಂದು ಡೆವಿಲ್ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದರೆ ಕರೆಕ್ಟಾಗಿ ಈಗ 1 ತಿಂಗಳು ಉಳಿದಿದೆ ಸಿನಿಮಾಗೆ. ಈಗ ಆಲ್ಮೋಸ್ಟ್ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಪ್ರೊಡಕ್ಷನ್ ಟೀಮ್ ಕಡೆಯಿಂದ ಏನೇನು ಆಲ್ಮೋಸ್ಟ್ ಈಗ ಒಂದು ವೆಹಿಕಲ್ ಪ್ರಮೋಷನ್ ಆಗಿರ್ಬೋದು, ಆ್ಯಂಡ್ ಕೆಲವೊಂದು ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳಲ್ಲಿ ಏನಿದೆ ಅದನ್ನು ಪ್ರಮೋಷನ್ ಸ್ಟಾರ್ಟ್ ಮಾಡ್ಕೊಳ್ತಾ ಹೋಗಿದ್ದಾರೆ. ಸೋಷಿಯಲ್ ಮೀಡಿಯಾ ಕೂಡ ತುಂಬ ವೈರಲ್ ಆಗಿದೆ, ಅದು ಕೂಡ ಫೋಟೋಸ್ಗಳೆಲ್ಲ ನೋಡಿರ್ತೀರ. ಆ್ಯಂಡ್ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಮೇನ್ ಪಾಯಿಂಟ್ ಆಫ್ ವ್ಯೂ ಅಂತ ಅಂದರೆ ದಿ ಡೆವಿಲ್ ಸಿನಿಮಾಗೆ ಎಲ್ಲರೂ ವೇಟ್ ಮಾಡ್ತಾ ಇರುವಂಥದ್ದು. ಅದ್ರ ಜೊತೆಗೆ ಟ್ರೈಲರಿಗೆ ತುಂಬಾ ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಆ್ಯಂಡ್ ನಾನಂತರೂ ಟ್ರೈಲರ್ ನೋಡಬೇಕು ಅನ್ನೋದ್ರ ಬಗ್ಗೆ ತುಂಬ ಒಂದು ಕ್ಯೂರಿಯಸ್ ಆಗಿ ಕಾಯ್ತಾ ಇದ್ದೀನಿ. ಸೊ ಟ್ರೈಲರ್ನ ಆದಷ್ಟು ಬೇಗ ಲಾಂಚ್ ಮಾಡಿ ಅಂತ ನಾನು ತುಂಬ ವಿಡಿಯೋದಲ್ಲೂ ಕೂಡ ಹೇಳ್ತಾ ಇರ್ತೀನಿ, ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ. ಆ್ಯಂಡ್ ಟ್ರೈಲರ್ ಬಿಡೋಕ್ಕಿಂತ ಮುಂಚೆ ಏನಾದರೂ ಒಂದು ಚಿಕ್ಕದಾಗಿ ಇನ್ನೊಂದೇನಾದ್ರು ಟೀಸರ್ ಬರ್ಬೋದಾ, ಏನು ಕತೆ. ಸೊ ಆಲ್ಮೋಸ್ಟ್ ನನಗೇನೋ ಇನ್ನು ಟೀಸರ್ ಬರೋದಲ್ಲ, ಇಲ್ಲ ಯಾವುದೇ ಥರ ಟೀಸರ್ ಇಲ್ಲ. ಯಾಕೆಂದರೆ ತುಂಬ ಜನ ಕಾಮೆಂಟಲ್ಲಿ ಹೇಳ್ತಾ ಇರ್ತಾರೆ ಇನ್ನೊಂದು ಟೀಸರ್ ಬರುತ್ತೆ ಆಮೇಲೆ ಟ್ರೈಲರ್ ಬರುತ್ತೆ ಅಂತ. ಖಂಡಿತವಾಗ್ಲೂ ಈ ಒಂದು ಸಾಂಗ್ ಆದಮೇಲೆ ನನಗನ್ಸೋ ಪ್ರಕಾರವಾಗಿ ಈ ಸಾಂಗ್ ಮುಗಿದ ತಕ್ಷಣ ಇನ್ನೊಂದು ಸಾಂಗ್ ಅನೌನ್ಸ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ ಟ್ರೈಲರನ್ನು ಅನೌನ್ಸ್ಮೆಂಟನ್ನು ಖಂಡಿತವಾಗ್ಲೂ ಮಾಡ್ತಾರೆ. ಸೊ ಆದಷ್ಟು ಬೇಗನೆ ಒಂದು ಟ್ರೈಲರು 10-15 ಡೇಸ್ ಮುಂಚೆನೇ ಮಾಡಿದ್ರೆ ತುಂಬಾ ಒಂದು ಚೆನ್ನಾಗಿ ಅಂತ ನನ್ನ ಒಂದು ಅನಿಸಿಕೆ. 3-4 ಡೇಸ್ ಆರ್ 1 ವೀಕ್ ಬೇಡ. ಸೊ ಒಂದು 7-10 ಡೇಸ್ಗಾದರೂ ಒಂದು ಮಾಡಿದ್ರೆ ತುಂಬಾ ಒಂದು ಒಳ್ಳೆಯದು. ಎಲ್ಲರೂ ಕೂಡ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಅಪ್ಡೇಟು ಟ್ರೈಲರ್ ಕೂಡ ಕಾಯ್ತಾ ಇರುವಂಥದ್ದು. ಆ್ಯಂಡ್ ಫೈನಲಿ ಈ ಒಂದು ಸಾಂಗಿಗೂ ಕೂಡ ತುಂಬಾ ಒಂದು ವೇಟಿಂಗ್ ಇದೆ. 3rd ಸಾಂಗ್ ಯಾವ ರೀತಿ ಇದೆ ಅನ್ನುವಂಥದ್ದು ಡೆವಿಲ್ ಸಿನಿಮಾದು. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ಕೂಡ ಹಾಗೇ ಇದೆ. ಮ್ಯೂಸಿಕಲಿ ಹೇಗಿರ್ಬೋದು, ಆಮೇಲೆ ನಾನು ಹೇಳ್ದಾಗೇ ಯಾವ ರೀತಿ ಸಾಂಗು ಕೋರಿಯೋಗ್ರಫಿ ಹೇಗಿರ್ಬೋದು, ಲಿರಿಕಲ್ಲಿ ಹೇಗಿರ್ಬೋದು ಅನ್ನುವಂಥದ್ದು ತುಂಬ ಒಂದು ಕ್ಯೂರಿಯಸ್ ಆಗಿದೆ. ಯಾವುದೇ ರೀತಿಯಾದಂಥ ಒಂದು ಅದರ ಬಗ್ಗೆ ಮಾಹಿತಿ ಕೂಡ ಇದುವರೆಗೂ ಬಂದಿಲ್ಲ. ಆ್ಯಂಡ್ ಲಿರಿಕ್ ಹೀಗಿದೆ ಅನ್ನುವಂಥದ್ದು ಸೊ ಏನೋ ಒಂದು ಸೂಚನೆ ಇಲ್ಲ. ಸೊ ನೋಡೋಣ, ಸರ್ಪ್ರೈಸಾಗಿ ಇಟ್ಟಿದ್ದಾರೆ, ಸರ್ಪ್ರೈಸಾಗಿ ಇರಲಿ. ಅನೌನ್ಸ್ಮೆಂಟ್ ಕೂಡ ಮಾಡಿರುವಂಥದ್ದು, ಈಗ ಅಫಿಷಿಯಲಾಗಿ ಅನೌನ್ಸ್ಮೆಂಟ್ ಕೂಡ ಮಾಡಿರುವಂಥದ್ದು. ಕಾದು ನೋಡೋಣ. ಇದೇ 16ನೇ ತಾರೀಕಿಗೆ ಮಧ್ಯಾಹ್ನ 12 ಗಂಟೆಗೆ ಬರ್ತಾ ಇದೆ. ಆ್ಯಂಡ್ ಯಾರೆಲ್ಲ ಡೆವಿಲ್ ಸಿನಿಮಾಗೆ ಕಾಯ್ತಾ ಇದ್ದಾರೆ ಡೆವಿಲ್ ಅಂತ ಕಾಮೆಂಟ್ ಮಾಡಿ. ಅಷ್ಟೇ ಅಲ್ಲದೆ ಈ ವಿಡಿಯೋನ ಲೈಕ್ ಮಾಡಿ, ಹೈಪ್ ಮಾಡಿ, ಎಲ್ಲ ಡಿ ಬಾಸ್ ಫ್ಯಾನ್ಸು ಕೂಡ ಈ ಒಂದು ವಿಡಿಯೋನ ತಲುಪೋ ಹಾಗೆ ಮಾಡಿ ಅಂತ ಹೇಳ್ತಾ. ಆ್ಯಂಡ್ ಈ ಒಂದು ಸಾಂಗ್ ಬಗ್ಗೆ, ಈ ಒಂದು ಸಾಂಗ್ನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ, ಆ್ಯಂಡ್ ಏನೆಲ್ಲ ಇರ್ಬೋದು ಈ ಸಾಂಗು ತುಂಬಾ ಡಿಫ್ರೆಂಟ್ ಆಗಿದೆಯಾ. ಯಾಕೆಂದರೆ ತುಂಬ ಸರ್ಪ್ರೈಸ್ ಮಾಡ್ತಾ ಇದ್ದಾರೆ ಈ ಸಾಂಗ್ನ. ಯಾವುದೇ ಒಂದು ಚಿಕ್ಕದಾದ ಕ್ಲೂ ಕೂಡ ಇಲ್ಲ, ಈ ಸಾಂಗ್ ಹಿಂಗಿರುತ್ತೆ ಅನ್ನೋ ಕ್ಲೂ ಕೂಡ ಇಲ್ಲ. ಸೊ ಏನಿರ್ಬೋದು ಈ ಸಾಂಗು ಅನ್ನೋದು ನನಗಂತೂ ತುಂಬ ಕ್ಯೂರಿಯಸ್ ಆಗಿದೆ. ಆ್ಯಂಡ್ ಈ ಸಾಂಗ್ ನಿಮಗೆ ಏನು ಅನಿಸಿದೆ, ಯಾವ ರೀತಿ ಇರ್ಬೋದು ಈ ಸಾಂಗ್ ಅನ್ನೋದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಖಂಡಿತವಾಗ್ಲೂ ನೀವು ಯಾರು ಮರಿಬೇಡಿ ಅಂತ ಹೇಳ್ತಾ ಸೊ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸೊ ಓಕೆ ಬಾಯ್.